ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. 2025ರ ಫಿನಾನ್ಷಿಯಲ್ ಇಯರ್ನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಕಂಪನಿಗಳು ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲ್ ತಿಂಗಳಲ್ಲಿ. ಕಂಪನಿಗಳು ಏಪ್ರಿಲ್, ಮೇ, ಜೂನ್ ನಲ್ಲಿ ಏನು ಬಿಸ್ನೆಸ್ ಅನ್ನ ಮಾಡಿರ್ತಾರೆ ಕ್ವಾರ್ಟರ್ 1 ನಲ್ಲಿ ಆ ಒಂದು ರಿಸಲ್ಟ್ ಅನ್ನ ಜುಲೈ ಮತ್ತೆ ಆಗಸ್ಟ್ ನಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನಲ್ಲಿ ಕ್ವಾರ್ಟರ್ 2 ಬಿಸ್ನೆಸ್ ಏನ್ ಆಗುತ್ತೆ ಅದರ ಅಪ್ಡೇಟ್ಸ್ ನಮಗೆ ಅಕ್ಟೋಬರ್ ಮತ್ತೆ ನವೆಂಬರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ರೀತಿಯಲ್ಲಿ ಕ್ವಾರ್ಟರ್ 1, ಕ್ವಾರ್ಟರ್ 2, ಕ್ವಾರ್ಟರ್ 3, ಕ್ವಾರ್ಟರ್ 4 4 ಕ್ವಾರ್ಟರ್ಗಳಲ್ಲಿ ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಅರ್ನಿಂಗ್ ಸೀಸನ್ ಬಂದಾಗ ಯೂಶಲಿ ನಾನು ನಿಫ್ಟಿ 50ಯ ಎಲ್ಲ ಕಂಪನಿಗಳ ರಿಸಲ್ಟ್ಸ್ ಅನ್ನ ವಿಡಿಯೋನಲ್ಲಿ ಕವರ್ ಮಾಡ್ತೀನಿ. ಬಟ್ ಸಾಕಷ್ಟು ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರೋದ್ರಿಂದ ಎಲ್ಲ ಕಂಪನಿಗಳ ರಿಸಲ್ಟ್ ಅನ್ನ ಕವರ್ ಮಾಡೋದು ಅಷ್ಟು ಸುಲಭ ಆಗಿರೋದಿಲ್ಲ. ಸೊ ನೀವು ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತೀರಾ, ನಿಮ್ಮದೇ ಆದ ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಂಡಿರ್ತೀರಾ. ಆ ಪೋರ್ಟ್ಫೋಲಿಯೋನಲ್ಲಿರುವಂತಹ ಸ್ಟಾಕ್ಗಳ ರಿಸಲ್ಟ್ಸ್ ಅನ್ನ ನೀವೇ ಚೆಕ್ ಮಾಡ್ಕೋಬಹುದಾಗುತ್ತೆ. ಯಾವ ರೀತಿಯಲ್ಲಿ ಚೆಕ್ ಮಾಡೋದು ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಕಂಪನಿಗಳ ರಿಸಲ್ಟ್ ಯಾವಾಗ ಬರುತ್ತೆ ಅದನ್ನ ನಾವು ರಿಸಲ್ಟ್ ಕ್ಯಾಲೆಂಡರ್ ನಿಂದ ತಿಳ್ಕೊಬಹುದಾಗುತ್ತೆ. ಈ ಒಂದು ರಿಸಲ್ಟ್ ಕ್ಯಾಲೆಂಡರ್ ನ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಿನ್ನೆ 10 ಜುಲೈಗೆ 10 ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಟಾಟಾ ಎಲೆಕ್ಸಿ ರಿಸಲ್ಟ್ಸ್ ಕೂಡ ಬಂದಿದೆ. ಈ ರೀತಿಯಲ್ಲಿ ಯಾವ ದಿನದಂದು ಯಾವ ಕಂಪನಿಗಳು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅದನ್ನ ನೀವು ಚೆಕ್ ಮಾಡ್ಕೋಬಹುದಾಗುತ್ತೆ. ಇವತ್ತು 11 ಜುಲೈಗೆ TCS ನ ರಿಸಲ್ಟ್ ಇದೆ. ಹಾಗೆ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. ಟೋಟಲ್ 15 ಕಂಪನಿಗಳ ರಿಸಲ್ಟ್ಸ್ ಬರ್ತಿದೆ. ಶನಿವಾರ 13 ಜುಲೈಗೆ ಕೂಡ 9 ರಿಸಲ್ಟ್ಸ್ ಬರ್ತಿದೆ. ಅವೆನ್ಯೂ ಸೂಪರ್ ಮಾರ್ಟ್ಸ್, ಡಿಮಾರ್ಟ್ ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದ್ದಾರೆ. ಹಾಗೆ ಶುಕ್ರವಾರ HCL ಟೆಕ್ ನ ರಿಸಲ್ಟ್ ಇದೆ. ಅದೇ ರೀತಿಯಲ್ಲಿ IREDA ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಿದ್ದಾರೆ. ಸೊ ರಿಸಲ್ಟ್ ಕ್ಯಾಲೆಂಡರ್ ನಿಂದ ಯಾವ ಕಂಪನಿ ಯಾವತ್ತು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅದನ್ನ ನೀವು ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ ಒಂದು ವಾರದವರೆಗೂ ಇಲ್ಲಿ ನಿಮಗೆ ರಿಸಲ್ಟ್ ಕ್ಯಾಲೆಂಡರ್ ಅವೈಲೇಬಲ್ ಇರುತ್ತೆ. ಅದಾದ್ಮೇಲೆ ನೀವು ಆ ಕಂಪನಿಯ ರಿಸಲ್ಟ್ಸ್ ಅನ್ನ ಚೆಕ್ ಮಾಡೋದಕ್ಕೆ BSE ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. BSE ವೆಬ್ಸೈಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಯಾವ ಒಂದು ಕಂಪನಿಯ ರಿಸಲ್ಟ್ ಬರ್ತಿದೆ, ನಿಮಗೆ ಯಾವ ಒಂದು ಕಂಪನಿಯ ರಿಸಲ್ಟ್ ಬೇಕು ಆ ಕಂಪನಿಯನ್ನ ನೀವು BSE ವೆಬ್ಸೈಟ್ ನಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಗೆಟ್ ಕೋಟ್ ನ ಆಪ್ಷನ್ ಏನಿದೆ ಅಲ್ಲಿ ನೀವು ಕಂಪನಿಯ ಹೆಸರನ್ನ ಸರ್ಚ್ ಮಾಡಬೇಕು. ಈಗ ಟಾಟಾ ಎಲೆಕ್ಸಿಯ ರಿಸಲ್ಟ್ ಅನ್ನ ಚೆಕ್ ಮಾಡಬೇಕು ಅಂತಿದ್ರೆ ಟಾಟಾ ಎಲೆಕ್ಸಿಯನ್ನ ಸರ್ಚ್ ಮಾಡಬೇಕಾಗುತ್ತೆ. ಟಾಟಾ ಎಲೆಕ್ಸಿ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಕಂಪನಿ ಯಾವ ಒಂದು ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ, 52 ವೀಕ್ ಹೈ, 52 ವೀಕ್ ಲೋ, ಹಾಗೇನೆ ಇಲ್ಲಿ ರೇಷಿಯೋಸ್ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಕಾರ್ಪೊರೇಟ್ ಅನೌನ್ಸ್ಮೆಂಟ್ ಸೆಕ್ಷನ್ ಏನಿದೆ ಆ ಒಂದು ಸೆಕ್ಷನ್ ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಸಾಕಷ್ಟು ಅಪ್ಡೇಟ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ರಿಸಲ್ಟ್ ಅನ್ನುವಂಥ ಒಂದು ಕಾಲಮ್ ಏನಿದೆ ಅದನ್ನು ನೀವು ಚೆಕ್ ಮಾಡಿದಾಗ ಸೊ 10ನೇ ತಾರೀಕು 6 ಗಂಟೆಗೆ ರಿಸಲ್ಟ್ ಬಂದಿದೆ. ಸೊ ಈ ಒಂದು ರಿಸಲ್ಟ್ ಅನ್ನ ನಾವು ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ PDF ಆಪ್ಷನ್ ಏನಿದೆ ಆ PDF ನ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಕಂಪನಿಯ PDF ಓಪನ್ ಆಗುತ್ತೆ. ಸೊ ಕಂಪನಿಯ ಬಿಸ್ನೆಸ್ ನ ಕ್ವಾರ್ಟರ್ 1 ಡೀಟೇಲ್ಸ್ ಅನ್ನು ನೀವು ಇಲ್ಲಿ ಚೆಕ್ ಮಾಡಬಹುದಾಗುತ್ತೆ. ಸೊ ಮೊದಲನೇ ಕಾಲಮ್ ಅಲ್ಲಿ ನಿಮಗೆ ಈ ಕ್ವಾರ್ಟರ್ ನ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ರೆವೆನ್ಯೂ ಅನ್ನ ಚೆಕ್ ಮಾಡ್ಕೋಬಹುದು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ರೆವೆನ್ಯೂ ಅನ್ನ ಚೆಕ್ ಮಾಡಬಹುದಾಗುತ್ತೆ. ಟಾಟಾ ಎಲೆಕ್ಸಿಯ ರೆವೆನ್ಯೂ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೇನೆ ಟೋಟಲ್ ಎಕ್ಸ್ಪೆನ್ಸಸ್ ಏನು ಖರ್ಚುಗಳನ್ನ ಕಂಪನಿ ಮಾಡಿದರೆ ಅದನ್ನ ಕೂಡ ಚೆಕ್ ಮಾಡಬಹುದು. ಸೊ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಎಕ್ಸ್ಪೆನ್ಸಸ್ ಅಂದಾಗ ಅವ್ರೇನು ರಾ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡ್ತಾರೆ, ಎಂಪ್ಲಾಯಿ ಬೆನಿಫಿಟ್ಸ್ ಅಂದ್ರೆ ಸ್ಯಾಲರಿಗಳನ್ನ ಏನು ಪ್ರೊವೈಡ್ ಮಾಡ್ತಾರೆ, ಅವ್ರಿಗೇನು ಫಿನಾನ್ಷಿಯಲಿ ಕಾಸ್ಟ್ಸ್ ಇರುತ್ತೆ ಅದೆಲ್ಲ ಸೇರಿ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಎಕ್ಸ್ಪೆನ್ಸಸ್ ಕೂಡ ಇಲ್ಲಿ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ರೆವೆನ್ಯೂ ಮತ್ತೆ ಎಕ್ಸ್ಪೆನ್ಸ್ ಅನ್ನ ನಾವು ಮೈನಸ್ ಮಾಡಿದಾಗ ಕಂಪನಿಯ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡೋದಕ್ಕೆ ಸಿಗುತ್ತೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಅನ್ನ ಪೇ ಮಾಡೋದಕ್ಕೂ ಮುಂಚೆ ಏನು ಪ್ರಾಫಿಟ್ಸ್ ಆಗಿದೆ ಆ ಒಂದು ಫಿಗರ್ಸ್ ಆಗಿರುತ್ತೆ. ಸೊ ಟಾಟಾ ಎಲೆಕ್ಸಿ ಕೇಸ್ ನಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಅದಾದ್ಮೇಲೆ ಅವರು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅನ್ನ ತೋರಿಸ್ತಾರೆ. ಸೊ ಎಷ್ಟು ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ ಅದರ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ನಮಗೆ ನೆಟ್ ಪ್ರಾಫಿಟ್ ನೋಡೋದಕ್ಕೆ ಸಿಗುತ್ತೆ. 184 ಕೋಟಿಯ ನೆಟ್ ಪ್ರಾಫಿಟ್ ಅನ್ನ ಟಾಟಾ ಎಲೆಕ್ಸಿ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಫಿಗರ್ಸ್ ಲ್ಯಾಕ್ಸ್ ನಲ್ಲಿದೆ, ಆದ್ರಿಂದ ನಾನು ನಿಮಗೆ ಕೋಟಿಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಕಳೆದ ಕ್ವಾರ್ಟರ್ ನಲ್ಲಿ ಇವರು 196 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿದೆ. 189 ಕೋಟಿಯ ಪ್ರಾಫಿಟ್ ಜೂನ್ 2023ರಲ್ಲಿ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯಲ್ಲಿ ನೀವು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಇಲ್ಲಿ ನಿಮಗೆ ಸೆಗ್ಮೆಂಟ್ ವೈಸ್ ರೆವೆನ್ಯೂಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಕಾಂಗ್ಲೋಮರೇಟ್ ಕಂಪನೀಸ್ ಆಗಿರುವಂತಹ ರಿಲಯನ್ಸ್, ITC, ಸೊ ಅಲ್ಲಿ ನಿಮಗೆ ಸೆಗ್ಮೆಂಟ್ ವೈಸ್ ರೆವೆನ್ಯೂಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಹಾಗೆ ಕಂಪನಿ ಏನಾದರೂ ಕಾರ್ಪೊರೇಟ್ ಆಕ್ಷನ್ಸ್ ಅನ್ನ ಅನೌನ್ಸ್ ಮಾಡಿದ್ರೆ ಡಿವಿಡೆಂಡ್ಸ್ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಅದು ಕೂಡ ನಿಮಗೆ ಇದೇ ಒಂದು PDF ನಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಸೆಪರೇಟ್ ಆಗಿ ಅವರು ಒಂದು ಡಾಕ್ಯುಮೆಂಟ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಸೊ ಆ ಒಂದು ಡಾಕ್ಯುಮೆಂಟ್ ಅನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಡಿವಿಡೆಂಡ್, ಬೋನಸ್ ಎಲ್ಲದಕ್ಕೂ ಕೂಡ ಸೆಪರೇಟ್ ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ಕಂಪನಿ ಅಪ್ಡೇಟ್ ಸೆಕ್ಷನ್ ಅಲ್ಲಿ ನೀವು ಅದನ್ನ ಚೆಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಇನ್ನೊಂದು ಪಾಪ್ಯುಲರ್ ವೆಬ್ಸೈಟ್ ಸ್ಕ್ರೀನರ್. ಸೊ ಸ್ಕ್ರೀನರ್ ನಲ್ಲಿ ಕೂಡ ನೀವು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದಾಗುತ್ತೆ. ಇಲ್ಲೂ ಕೂಡ ಅಷ್ಟೇ ನೀವು ಕಂಪನಿಯ ಹೆಸರನ್ನ ಸರ್ಚ್ ಮಾಡಬೇಕು. ಆ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ.
ಸೊ ನಾನಿಲ್ಲಿ ಟಾಟಾ ಎಲೆಕ್ಸಿಯನ್ನೇ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಟಾಟಾ ಎಲೆಕ್ಸಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ROE, ROC, PE ಎಲ್ಲವನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಮೇಜರ್ ಆಗಿ ನಾವು ಈ ಒಂದು ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ಚೆಕ್ ಮಾಡ್ತಿರೋದ್ರಿಂದ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನಿಮಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಜೂನ್ ಮಂತ್ ನ ರಿಸಲ್ಟ್ ಕೂಡ ಬಂದಿದೆ. ಸೊ ಇಲ್ಲಿ ನಿಮಗೆ ಕಂಪನಿಯ ಸೇಲ್ಸ್ ಮತ್ತೆ ಎಕ್ಸ್ಪೆನ್ಸಸ್ ನೋಡೋದಕ್ಕೆ ಸಿಗುತ್ತೆ. ಸೇಲ್ಸ್ ಅಂದ್ರೆ ರೆವೆನ್ಯೂ ಆಗಿರುತ್ತೆ. ಸೊ ಆ ಫಿಗರ್ಸ್ ಅನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಸೇಲ್ಸ್ ಅಂಡ್ ಎಕ್ಸ್ಪೆನ್ಸಸ್ ಹೋಗಿ ಏನು ಆಪರೇಟಿಂಗ್ ಪ್ರಾಫಿಟ್ ಇದೆ ಅಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ನಾವೇನು BSE ವೆಬ್ಸೈಟ್ ನಲ್ಲಿ ಪ್ರಾಫಿಟ್ಸ್ ಅನ್ನ ಚೆಕ್ ಮಾಡಿದ್ವಿ, ಸೇಮ್ ಫಿಗರ್ಸ್ ಇಲ್ಲಿ ಕೂಡ ನೋಡೋದಕ್ಕೆ ಸಿಗುತ್ತೆ. 184 ಕೋಟಿಯ ಪ್ರಾಫಿಟ್ ಅನ್ನ ಟಾಟಾ ಎಲೆಕ್ಸಿ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಸ್ಕ್ರೀನರ್ ನಲ್ಲಿ ಈಸಿಯಾಗಿ ನೀವು ಕಂಪ್ಯಾರಿಸನ್ ಅನ್ನು ಕೂಡ ಮಾಡ್ಕೋಬಹುದಾಗುತ್ತೆ. ಸೊ ಈ ರೀತಿಯಲ್ಲಿ ಈಸಿಯಾಗಿ ನೀವು ಕಂಪನಿಗಳ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.